ಜಿನೇಂದ್ರರಿಗೆ ಸಕಲ ಸಿದ್ಧಿಯ ನೀಡುವರು. ಹೇಳುವೆನು ಪಾರಿಣಾಮಿಕ ಭಾವ ರಚನೆಯ ಭೇದ ಪ್ರಕಾರವನ್ನು, ರಚನೆಯ ಭೇದ ಪ್ರಕಾರವನ್ನು. ನೋಡ್ರಿ, ಇಲ್ಲಿ ಎರಡನೇ ಪ್ಯಾರಾದೊಳಗಿನ ಕೊನೆಯ ಲೈನ ಜೀವದ ಯಾವ 53 ಸ್ವಭಾವಗಳಿವೆ, ಎರಡನೇ ವಾಕ್ಯ. ಆ ಭಾವಗಳ ರೂಪವಾಗಿ ಭವಿಷ್ಯ ಕಾಲದಲ್ಲಿ ನಿಮಿತ್ತವೂ ದೊರಕಿದ ಮೇಲೆ ಪರಿಣಮಿಸುವುದು. ಅತೀತ ಕಾಲದಲ್ಲಿ ನಿಮಿತ್ತವು ದೊರಕುವುದರಿಂದ ಪರಿಣಮಿಸಿತ್ತು. ವರ್ತಮಾನ ಕಾಲದಲ್ಲಿ ನಿಮಿತ್ತದ ವಿದ್ಯಮಾನತೆ ಇರುವುದರಿಂದ ಪರಿಣಮಿಸುತ್ತಿದೆ. ಅವಂತೂ ಆ ಜೀವದ ಭವ್ಯತ್ವ ಭಾವಗಳಿವೆ. ಮತ್ತು 53 ಭಾವಗಳ ರೂಪವಾಗಿ ಪರಿಣಮಿಸಿರಲಿಲ್ಲ, ಪರಿಣಮಿಸಲಾರದು ಮತ್ತು ಪರಿಣಮಿಸುತ್ತಿಲ್ಲ. ಅವು ಆ ಜೀವದ ಅಭವ್ಯತ್ವ ಭಾವಗಳಿವೆ. ವರ್ಣಾದಿಗಳದ್ದಂತೂ ಹೇಳಿದರು, ಅದಂತೂ ಪರದ್ರವ್ಯ ರೂಪದಿಂದ ಯಾವಾಗೂ ಜೀವ ಪರಿಣಮಿಸುವುದಿಲ್ಲ. ಅಲ್ಲಿ ನಿಮಿತ್ತದ ಮಾತು ಬರಲಿಲ್ಲ. ಆದರೆ ಇಲ್ಲಿ 53 ಭಾವ ಏನದವು, ಆ ಭಾವಗಳ ರೂಪವಾಗಿ ನಿಮಿತ್ತ ಸಿಕ್ಕ ನಂತರ ಜೀವ ಪರಿಣಮಿಸಿದ ಅಂತಂದ್ರೆ ಅದು ಭವ್ಯತ್ವ. ಪರಿಣಮಿಸಲಿಲ್ಲ ಮತ್ತು ಪರಿಣಮಿಸುವ ವೇಳೆದೊಳಗೂ ಕೂಡ ಪರಿಣಮಿಸುವುದಿಲ್ಲ. ಅಂದ್ರೆ ಭವ್ಯತ್ವ ಇರುವ ವೇಳೆದೊಳಗೂ ಕೂಡ ಅಭವ್ಯತ್ವ. ಜೀವ 53 ಭಾವರೂಪವಾಗಿ ಪರಿಣಮಿಸ್ತಾನೋ ಅಥವಾ ಇಲ್ಲ? ಒಂದು ಉತ್ತರ ಕೇಳಿ. ಜೀವ 53 ಭಾವಗಳ ರೂಪದಿಂದ ಪರಿಣಮಿಸ್ತಾನೋ ಅಥವಾ ಇಲ್ಲ? ಹೇಳಿದ್ರೆ ಅದೇನು ದೊಡ್ಡ ಅಪರಾಧ ಅಲ್ಲ. ಇಲ್ಲ, ಪರಿಣಮಿಸುವುದಿಲ್ಲ ಅಂದರೆ 3 ಕಾಲದಲ್ಲೂ ಪರಿಣಮಿಸುವುದಿಲ್ಲ ಅಂತಂದ್ರೆ ಅದುವೇ ಜೀವದ ಅಭವ್ಯತ್ವ. ಮತ್ತು ಅನಂತ ಕಾಲದೊಳಗೆ ಭೂತಕಾಲದಲ್ಲಿ ಅದಕ್ಕೆ ಯೋಗ್ಯ ನಿಮಿತ್ತಗಳ ಪ್ರಾಪ್ತ ಆದ್ಮೇಲೆ ಪರಿಣಮಿಸಿದ್ದ. ಭವಿಷ್ಯದೊಳಗ ಅದಕ್ಕೆ ಯೋಗ್ಯ ನಿಮಿತ್ತಗಳ ಸಿಕ್ಕ ನಂತರ ಪರಿಣಮಿಸ್ತಾನೆ. ವರ್ತಮಾನದಲ್ಲಿ ಪರಿಣಮಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಯಾವ ಅಪೇಕ್ಷಾದಿಂದ? ಅದು ಪರ್ಯಾಯದ ಅಪೇಕ್ಷಾದಿಂದ. ಅದು ಅವನು ಪರಿಣಮಿಸ್ತಾ ಇದ್ದಾನೆ. ಅರೆ, ಪರ್ಯಾಯದೊಳಗ ಆ 53 ಭಾವರೂಪದಿಂದ ಪರಿಣಮಿಸುವ ಯೋಗ್ಯತೆ ಜೀವದಲ್ಲಿ ಇಲ್ಲದೆ ಹೋದರೆ ನಿಮಿತ್ತೇನ ಅವನನ್ನು ಪರಿಣಮಿಸಲಿಕ್ಕೆ ಸಾಧ್ಯ. ಇನ್ನು 3 ಕಾಲದಲ್ಲೂ ಆ ಪರಭಾವ ರೂಪದಿಂದ ಇಲ್ಲಿ ಇಷ್ಟು ಲಕ್ಷ್ಯದೊಳಗೆ ಇಡೋದಿದೆ. ವರ್ಣಾದಿ ಪರಭಾವಗಳ ರೂಪದಿಂದ ಅವನು ಪರಿಣಮಿಸುವುದೇ ಇಲ್ಲ ಯಾವ ಕಾಲದೊಳಗೆ, ಯಾವುದೇ ಜೀವ. ಇಷ್ಟು ಒಂದು ಮಾತಾಯಿತು, ವರ್ಣಾದಿ ಪರಭಾವಗಳ ರೂಪದಿಂದ. ಇನ್ನು 53 ಏನು ಜೀವದ ಭಾವ ಹೇಳಿದರು, ಆ ಭಾವಗಳ ರೂಪದಿಂದ ಪರಿಣಮಿಸುವುದು ಅದು ಅವನ ಭವ್ಯತ್ವ ಇದೆ. ಪರಿಣಮಿಸದೇ ಇರೋದು ಅದು ಅವನ ಅಭವ್ಯತ್ವ ಇದೆ. ಪರಿಣಮಿಸ್ತಾನೂ ಮತ್ತು ಪರಿಣಮಿಸುವುದಿಲ್ಲ, ಇದು ಎರಡೂ ಹಾಗೆ ದ್ರವ್ಯದ ಅಪೇಕ್ಷಾದಿಂದ ಪರಿಣಮಿಸುವುದಿಲ್ಲ, ಪರ್ಯಾಯದ ಅಪೇಕ್ಷಾದಿಂದ ಪರಿಣಮಿಸ್ತಾನೆ. ಹಾಗಾದ್ರೆ ಪರ್ಯಾಯದ ಅಪೇಕ್ಷಾದಿಂದ ಭವ್ಯತ್ವ ಇದೆ, ದ್ರವ್ಯದ ಅಪೇಕ್ಷಾದಿಂದ ಅಭವ್ಯತ್ವ ಇದೆ. ದ್ರವ್ಯದೊಳಗ ಜೀವದ್ರವ್ಯದೊಳಗ ಯಾವುದೇ ಭಾವರೂಪದಿಂದ ಪರಿಣಮಿಸದೇ ಇರುವಂಥ ಯೋಗ್ಯತೆ ಇದೆ, ಅದರ ಹೆಸರು ಅಭವ್ಯತ್ವ. ಪರ್ಯಾಯದೊಳಗ ಆಯಾ ಸಮಯ ಆಯಾ ಅದರ ಯೋಗ್ಯತೆ ಹೇಗಿದೆಯೋ ಹಾಗೆ ಪರಿಣಮಿಸ್ತಿದೆ, ಅದೇ ಭವ್ಯತ್ವ. ಈ ಭವ್ಯತ್ವ ಅಭವ್ಯತ್ವ ಇವು ಬರೇ 53 ಭಾವದೊಳಗೆ ನಡೀತಿದೆ. ಮತ್ತು ವರ್ಣಾದಿ ರೂಪದ ಪರಭಾವ ಏನಿದಾವೆ ಆ ರೂಪದಿಂದ ಜೀವ ಯಾವಾಗೂ ದ್ರವ್ಯದಿಂದನೂ ಪರಿಣಮಿಸುವುದಿಲ್ಲ, ಪರ್ಯಾಯದಿಂದನೂ ಪರಿಣಮಿಸುವುದಿಲ್ಲ. ಇಷ್ಟು ಇಲ್ಲಿ ವಿಷಯ ಈ ಪ್ಯಾರಾಗ್ರಾಫ್. ಆದುದರಿಂದ 53 ಭಾವಗಳೊಳಗಿನ ಭವ್ಯತ್ವ ಭಾವವನ್ನು ಹೊರತುಪಡಿಸಿ ಉಳಿದ 52 ಭಾವಗಳ ಪರಿಣಮನವು ಬಾಹ್ಯ ನಿಮಿತ್ತ ಕಾರಣ ದೊರಕಿದ ಮೇಲೆ ಆಗುವಂಥ ಜೀವಗಳನ್ನು ಭವ್ಯವೆಂದು ಹೇಳುತ್ತಾರೆ. ಮತ್ತು 53ರೊಳಗಿನ ಒಂದು ಭವ್ಯತ್ವ ಪಾರಿಣಾಮಿಕ ಭಾವ
ಮತ್ತು ಕ್ಷಾಯೋಪಶಮಿಕ ಭಾವಗಳಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯ ಜ್ಞಾನ ಮತ್ತು ಅವಧಿ ದರ್ಶನ, ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಚಾರಿತ್ರ, ದೇಶ ಸಂಯಮ ಇವು 8 ಭಾವಗಳು ಮತ್ತು 2 ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ ಹಾಗೂ 9 ಕ್ಷಾಯಿಕ ಭಾವ. ಇವು ಮೋಕ್ಷದ ಕಾರಣ ರೂಪ 20 ಭಾವಗಳ ರೂಪವಾಗಿ ಬಾಹ್ಯ ನಿಮಿತ್ತ ದೊರಕಿದ ಮೇಲೆಯೂ ಪರಿಣಮಿಸಲಾರವು ಅಂಥವನ್ನು ಅಭವ್ಯ ಜೀವಗಳೆಂದು ಹೇಳುತ್ತಾರೆ. ಇಲ್ಲಿ ನಮ್ಮ ಕಲ್ಪನೆಯೊಳಗೆ ಯಾವುದು ಅಥವಾ ನಾವು ಯಾವ ಪರಿಭಾಷೆಯನ್ನು ಕೇಳಿದ್ರೋ ಆ ಪರಿಭಾಷೆಯನ್ನು ಕೂಡ ಇಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಭಾಷೆ ನಿಮಿತ್ತ ದೊರಕಿದ ಮೇಲೆ ಕೂಡ ಅಭವ್ಯ ಜೀವ ಮತಿ, ಶ್ರುತ, ಅವಧಿ, ಮನಃಪರ್ಯ ಜ್ಞಾನ ರೂಪವಾಗಿ ಪರಿಣಮಿಸುವುದಿಲ್ಲ. ಕ್ಷಾಯೋಪಶಮ ಸಮ್ಯಕ್ತ್ವ, ಕ್ಷಾಯೋಪಶಮ ಚಾರಿತ್ರ, ದೇಶ ಸಂಯಮ, ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ ಮತ್ತು 9 ಕ್ಷಾಯಿಕ ಭಾವ ಇವು ಮೋಕ್ಷದ ಕಾರಣ ರೂಪ ಇರುವುದರಿಂದ ಯಾವ ಅಭವ್ಯ ಜೀವದನಲ್ಲ ಅವ ಈ ಕಾರಣಗಳ ಸಿಕ್ಕ ನಂತರ ಕೂಡ ಆ ಪ್ರಕಾರ ಪರಿಣಮಿಸುವುದಿಲ್ಲ. ಅವ ನಿಜವಾಗಿ ಅಭವ್ಯ ಜೀವ. ಮತ್ತು ಭಾಷೆ ಸಂಯೋಗ ಇರುವೆಳೆದೊಳಗೂ ಕೂಡ ವರ್ಣಾದಿ ರೂಪದಿಂದ ನಾವು ಯಾವ ಕಾಲದೊಳಗೂ ಪರಿಣಮಿಸುವುದಿಲ್ಲ. ಅವು ಮೋಕ್ಷಕ್ಕೆ ಹೋಗುವಂಥವಿರಲಿ, ಹೋಗದೇ ಇರುವಂಥವಿರಲಿ, ಅವರೆಲ್ಲರೂ ಅಭವ್ಯ. ಎಲ್ಲರೂ ಅರ್ಥಾತ್ ಸಮಸ್ತ ಜೀವನಗಳು. ಅವನಿಗೆ ಮತಿಶ್ರುತ ಜ್ಞಾನ ಇರ್ತಿದೆ, ಅದರ ಕೂ ಇರ್ತಿದ್ದೇವೆ, ಕುಮತಿ ಕೂಶ್ರುತ. ಇದಕ್ಕೆ ಇಲ್ಲಿ ಸೂ ಹಚ್ಚಿಲ್ಲ, ಯಾಕೆ ಅಂತಂದ್ರೆ ಹಚ್ಚುವ ಅವಶ್ಯಕತೆ ಇಲ್ಲ.